ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಐ ಆಮ್ ಸಾರಿ ಶಮಿ. ಐ ಫೀಲ್ ಯು ನೋ ಅದೇ. ಈ ಹಳ್ಳಿಯವರು ಹೀಗೆಲ್ಲ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಆಫ್ಟರ್ ಆಲ್ ಒಬ್ಳು ಹಾಲು ಮಾರೋಳು ತಾತನ ಮನಸ್ಸನ್ನೇ ಬದಲಾಯಿಸ್ಬಿಟ್ಲು. ನೋಡು ಅದೇ, ಈ ಮದುವೆ ಆದರೆ ಅಮ್ಮು ಸಫರ್ ಮಾಡ್ತಾಳೆ. ಹೇಗಾದರೂ ಮಾಡಿ ನಾವು ಈ ಮದುವೆನ ನಿಲ್ಲಿಸ್ಬೇಕು. ಬಟ್ ಹೇಗೆ ಶಮಿ? ಆದಿ, ನಾನಿದ್ದೀನಿ ನಿನ್ನ ಜೊತೆ. ಮದುವೆ ನಿಲ್ಸೋಣ. ಈ ಲಕ್ಕಿಗೂ ಪಾಠ ಕಲಿಸೋಣ. ಏ ಲಕ್ಕಿ, ನಿನ್ನನ್ನು ಮಾತ್ರ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಕಣೆ. ಅಮ್ಮು, ಮಲ್ಕೊಂಡಿದ್ದೇನೆ. ಅಯ್ಯೋ ನಿನ್ನ ಮದುವೆ ಹುಡುಗಿ ನೀನು, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಏನು ಚಂದ ಹೇಳು. ಹಾಗೇನಿಲ್ಲ ಚಿಕ್ಕಮ್ಮ, ರೆಸ್ಟ್ ಮಾಡ್ತಿದ್ದೆ. ಸ್ವಲ್ಪ ಸುಸ್ತಾದ ಹಾಗಾಗಿತ್ತು. ಪಾಪ, ಕನಸುಗಳೆಲ್ಲ ನುಚ್ಚು ನೂರಾದ್ಮೇಲೆ ನಿದ್ದೆ ಎಲ್ಲಿ ಬರುತ್ತಮ್ಮು? ಅಮ್ಮು, ನಿನ್ನ ನೋಡ್ತಾ ಇದ್ರೆ ನನಗಂತೂ ಹೊಟ್ಟೆ ಉರಿದೋಗುತ್ತೆ ಕಣೆ. ಅಲ್ಲ ಕಣೆ, ಈಗ ನೀನೇನು ಮುಂದಕ್ಕೆ ಓದಬೇಕು, ಅದಕ್ಕೆ ಈಗಲೇ ಮದುವೆ ಬೇಡ ಅಂತ ಡಿಸೈಡ್ ಮಾಡಿದೆ. ಅದು ಸರಿನೇ, ಆದರೆ ಅವರು ಮುಂದಕ್ಕೆ ಓದಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅಮ್ಮು, ಆ ಹುಡುಗ ನಿನಗೆ ಓಕೆನೇನೆ? ಅಯ್ಯೋ, ಅವನ ಹಳೆ ಬಟ್ಟೆನೋ, ಆ ದಪ್ಪ ಕನ್ನಡಕನೋ, ಕರ್ಮ. ಅತ್ಗೆ, ದೇವಕಿ, ಇಲ್ಲೇನು ಮಾಡ್ತಾ ಇದ್ದೀರಾ ಅತ್ಗೆ? ಅದು ನೋಡು, ನಮ್ಮಮ್ಮು ಬೇಜಾರು ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಅವಳಿಗೆ ಸ್ವಲ್ಪ ಧೈರ್ಯ ತುಂಬ್ತಿದ್ದೆ. ನೀವೆಷ್ಟು ಚೆನ್ನಾಗಿ ಧೈರ್ಯ ತುಂಬ್ತಾ ಇದ್ರಿ ಅಂತ ನಾನು ಕೇಳಿಸ್ಕೊಂಡೆ. ದೇವಕಿ, ನನಗಂತೂ ಈ ಮನೆ ಹೆಣ್ಮಕ್ಳನ್ನ ನೋಡ್ತಾ ಇದ್ರೆ ಹೊಟ್ಟೆ ಉರಿದೋಗುತ್ತೆ ಕಣೆ. ಏನೇ ಈ ಮನೆ ಮರ್ಯಾದೆಗೋಸ್ಕರ ಅವ್ರ ಜೀವನನೇ ಹಾಳಾಗ್ತಾ ಇದೆ. ಈಗ ನೀನು ನೋಡು, ಮಾವನಿಂದಾಗಿ ನೀನು ಒಂಟಿಯಾಗಿ ಒದ್ದಾಡ್ತಾ ಇದೆಯಾ. ಆದರೆ ನಮ್ಮಮ್ಮು ಶ್ರೀಮಂತರು ಮನೆಯಲ್ಲಿ ಹುಟ್ಟಿ ಬೆಳೆದು ಈಗ ಆ ಬಡವ್ರ ಮನೆಗೆ ಹೋಗ್ತಾ ಇದ್ದಾಳಲ್ಲೇ. ಈ ಮನೆಯಲ್ಲಿ ಏನೋ ತಕ್ಕ ಮಟ್ಟಕ್ಕೆ ಪುಣ್ಯ ಮಾಡಿರೋದು ಅಂದರೆ ನಮ್ಮ ಶೋಭಿತಾನೆ. ಯಾಕಂದರೆ ಅವಳು ಇಷ್ಟಪಟ್ಟಿದ್ದ ಹುಡುಗನ್ನೇ ಅವಳು ಮದುವೆ ಮಾಡ್ಕೊಂಡ್ಳು. ಈಗ ನಮ್ಮ ಮುಂದೆ, ನಮ್ಮ ಮನೆಯಲ್ಲೇ ನಗನಗ್ತಾ ಒಂದು ಚೂರು ಕಷ್ಟ ಇಲ್ಲದೆ ನಮ್ಮ ಮುಂದೆನೇ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾಳಲ್ವಾ. ಅಲ್ಲ ಅತ್ಗೆ, ಇಷ್ಟೆಲ್ಲ ಕಾಳಜಿ ಇರೋರು ಅವಳು ಮದುವೆ ಬೇಡ ಅಂತ ಹೇಳಿದಾಗ ಯಾರೂ ಸಪೋರ್ಟಿಗೆ ಬರಲೇ ಇಲ್ಲ. ನಮಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಕೂತ್ಬಿಟ್ಟಿದ್ರಿ. ನೀನು ಚೆನ್ನಾಗಿ ಹೇಳಿದೆ ದೇವಕಿ. ಮೊದಲೇ ಮಾವನಿಗೆ ನಾನಂದರೆ ಅಷ್ಟಕ್ಕಷ್ಟೇ. ಇನ್ನು ಈ ಮದುವೆ ವಿಚಾರದಲ್ಲಿ ನಾನೇನಾದರೂ ಬಾಯಿ ಹಾಕ್ಬಿಟ್ರೆ ಸುಮ್ಮನೆ ಬಿಡ್ತಾರಾ? ಅಷ್ಟಕ್ಕೂ ಈ ಹುಡುಗನ ಹುಡುಕಿರೋದು ಮಾವ ತಾನೆ. ಒಳ್ಳೆಯವನೇ ಇರ್ತಾನೆ, ಒಳ್ಳೇದೇ ಆಗುತ್ತೆ ದೇವಕಿ. ಅತ್ಗೆ, ಶೋಭಿತಾ ನಿಮ್ಮನ್ನ ಹುಡುಕ್ತಾ ಇದ್ಲು. ಅವಳಿಗೆ ದೋಸೆ ತಿರುವು ಹಾಕಕ್ಕೆ ಬರ್ತಾ ಇಲ್ವಂತೆ. ನೀವು ಚೆನ್ನಾಗಿ ದೋಸೆ ತಿರುವು ಹಾಕ್ತಿರಲ್ಲ, ಸ್ವಲ್ಪ ಹೋಗಿ ಅವಳಿಗೆ ಹೆಲ್ಪ್ ಮಾಡಿ. ಅರ್ಥ ಆಯ್ತು ದೇವಕಿ, ಹೋಗ್ತೀನಿ. ಆಡ್ಕೊಡೋ ವಿಷಯ ಆಗ್ಬಿಟ್ಟಿದೆ ಅಲ್ವಾ ಅತ್ತೆ ನನ್ನ ಮದುವೆ? ಹೋಗ್ಲಿ ಬಿಡು ಕಂದ,
ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನೋಡು ಅಮ್ಮ, ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ತಾತನ ಹತ್ರ ಹೋಗಿ ಮಾತಾಡ್ಬಿಡು. ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳು. ಯಾರ್ದೋ ಒತ್ತಾಯಕ್ಕೆ ನಿನ್ನ ಜೀವನನ ಹಾಳು ಮಾಡ್ಕೋಬೇಡ ಕಣೆ. ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು ಅತ್ತೆ. ಇಷ್ಟು ದಿನ ನನ್ನ ಮಾತು ಕೇಳ್ದೇ ಇರೋರು ಕನಿಷ್ಠ ನನ್ನ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ಆದರೂ ಇದೆಯಾ ಅತ್ತೆ ನಿಮಗೆ? ಅಮ್ಮೋ, ಅತ್ತೆ, ಸ್ವಲ್ಪ ಹೊತ್ತು ನಾನು ನಿಮ್ಮ ಮಡ್ಲಲ್ಲಿ ಮಲ್ಕೊಳ್ಳ? ಸರೋಜಾ, ನಮ್ಮ ಅಮ್ಮನ್ ನೋಡ್ತಾ ಇದ್ರೆ ಮದುವೆ ದಿನ ನಿನ್ನನ್ನು ನೋಡ್ದಂಗೆ ಆಗ್ತಾ ಇದೆ. ನನ್ನ ಮೊಮ್ಮಗಳ ಮುಖದಲ್ಲಿ ಮದುಮಗಳ ಕಳೆ ಬಂದ್ಬಿಡ್ತು ನೋಡು. ಅಲ್ವಾ? ಮತ್ತೆ ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ದಾಳೆ. ಈಗ ಸಂತೋಷವಾಗಿದ್ರೇನೆ ಮದುವೆಗೊಂದು ಸಂಭ್ರಮ ಬರೋದು ಅಲ್ವಾ? ಖಂಡಿತ. ಎಂತ ಡಬ್ಬ ಗಾಡಿನಪ್ಪ. ಲೋ ಸಂಜೀವ, ಒಂದ್ 10-15 ಸಾವಿರ ಜಾಸ್ತಿ ಬಾಡಿಗೆ ಕೊಟ್ಟಿದ್ರೆ ಒಳ್ಳೆ ಕಾಸ್ಟ್ಲಿ ಕಾರ ಬಂದಿರೋದು. ಗಂಡಿನ ಕಡೆಯವರು ಜುಮ್ ಅಂತ ಬರ್ಬೋದಿತ್ತು. ಗತ್ತೆ ಬೇರೆ ಇರ್ತಿತ್ತು. ರೀ, ಅಲ್ಲಿ ಸುಮ್ನೆ ಕೂತ್ ಮಾತಾಡೋ ಬದಲು ಇಲ್ಲಿ ಏನಾಗಿದೆ ಅಂತ ಬಂದ್ ನೋಡ್ಬಾರ್ದಾ? ಕಾಸಿಗೆ ತಕ್ಕ ಕಜ್ಜಾಯ ಅಂದೆ. ನಾನ್ ರಿಪೇರಿ ಮಾಡ್ತೀನಿ ಅನ್ನ. ನಿಮ್ದು ಬರೀ ಮಾತ್ ಅಷ್ಟೇ. ಅದೇ ಕಾರ್ ನಿಲ್ಸು. ಯಾಕೆ ತಾತ? ನೀನ್ ನಿಲ್ಸು. ಏನು ಮಾಡಕ್ ಬರಲ್ಲ. ಮಾಡಕ್ ಇಲ್ಲೇನಿದೆ, ಹರ್ಕು ಗಾಡಿ ತಗೊಂಡ್ರೆ ಹಿಂಗೆ ಆಗೋದು. ಸದ್ಯ ಇಂಜಿನ್ ಕೆಟ್ಟೋಗಿದೆ, ಇಲ್ಲಾಂದ್ರೆ ಟೈರೇ ಎದುರೋಗಿರೋದು. ಸಂಜೀವ, ಏನಾಯ್ತಪ್ಪ? ಯಜಮಾನ್ರೆ, ಚೆನ್ನಾಗಿ ಹೋಗ್ತಿತ್ತು, ಸಡನ್ ಆಗಿ ನಿಂತೋಯ್ತು. ನೀವು ಹೊರಡಿ, ಒಂದು 5 ನಿಮಿಷ ನಾನು ರೆಡಿ ಮಾಡಿಸಿ ತಗೊಂಡ್ಬರ್ತೀನಿ. ಅಪ್ಪ, ನಿಮ್ಗೆಲ್ಲ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ. ಇಲ್ಲ, ಹಾಗೇನಿಲ್ಲ. ಒಂದು 5 ನಿಮಿಷ ನೀವು ಹೋಗಿರಿ. ನೀವು ಹೀಗೆ ರಸ್ತೆಲೆಲ್ಲ ನಿಂತ್ಕೊಬಿಡಿ, ನಾ ಬರ್ತೀನಿ. ಯಜಮಾನ್, ನೀವು ಹೊರಡಿ, ನಾ ಬಂದ್ಬಿಡ್ತೀನಿ. ಅದೇಂದ್ರೆ ನೀವು ಬನ್ನಿ ನಮ್ಮ ಜೊತೆಗೆ. ಅದ ಮತ್ತೆ ಅವ್ರು ಅಷ್ಟೊಂದು ಕೇಳ್ಕೊಂತ ಇದಾರೆ. ಬನ್ನಿ ಎಲ್ಲ ಹೋಗೋಣ. ಬೇಡ ಇಲ್ಲ ಮಾವ, ನೀವು ಹೊರಡಿ, ನಿಮ್ ಹಿಂದೆ ಬಂದ್ವಿ ನಾವು. ಊರೆಲ್ಲ ನಿಂತು ಕೇಳಲಿ